ಸಾಂದ್ರೆ ನಮಸ್ಕಾರ. ನೋಡಿ ಸಾಂದ್ರೆ, ಈ ಒಂದು ನೋಟಿಸ್ ರಿಲೀಸ್ ಮಾಡಿದಂತ ದಿನಾಂಕ 25/10/2025 ನೋಟಿಸ್ ಆಗಿದೆ. ಶನಿವಾರ ದಿನ ಈ ಒಂದು ನೋಟಿಸ್ ರಿಲೀಸ್ ಮಾಡಿದ್ದಾರೆ. ಇದೇನ್ ನೋಟಿಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನಲ್ಲ, ಸಂಪೂರ್ಣವಾಗಿ ಸರ್ಕಾರಿ ನೌಕರಿ ಆಗಿರತ್ತೆ. ಯಾರೆಲ್ಲ ಸರ್ಕಾರಿ ಜಾಬನ್ನ ಪಡ್ಕೋಬೇಕಂತ ಇದ್ದೀರಲ್ಲ ಅವ್ರಿಗೆ ಖುಷಿಯ ವಿಚಾರ. ಈ ಒಂದು ನೇಮಕಾತಿ ಅರ್ಕೊಳೆ ಮಿಸ್ ಮಾಡ್ಕೋಬೇಡಿ. ಮತ್ತೆ ನಿಮ್ಮ ಒಂದು ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ, ಅದ ನಂತರ ಆನ್ಲೈನ್ ಅಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ಫೀಸ್ ಇರುತ್ತಲ್ಲ ಅದು ಕಟ್ಟೋದಕ್ಕೆ ಕೊನೆಯ ದಿನಾಂಕ 16/11/2025. ಇದಕ್ಕೆ ನಿಮಗೆ UPI ಮೂಲಕಾಗಿ, ನೆಟ್ ಬ್ಯಾಂಕಿಂಗ್ ಮೂಲಕಾಗಿ ಅಥವಾ ಕ್ರೆಡಿಟ್ ಕಾರ್ಡ್ ಮೂಲಕಾಗಿ, ಡೆಬಿಟ್ ಕಾರ್ಡ್ ಮೂಲಕಾಗಿ ಅಪ್ಲಿಕೇಶನ್ ಫೀಸ್ ಇರುತ್ತಲ್ಲ ಅದು ಕಟ್ಟೋದಕ್ಕೆ ನಿಮಗೆ ಅವಕಾಶ ಕೊಟ್ಟಿದ್ದಾರೆ. ಇಲ್ಲಿ ಕಾಣಿಸ್ತಾ ಇರಬಹುದು. ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 16/11/2025 ಮತ್ತು ಆನ್ಲೈನ್ ನಲ್ಲಿ ಅಪ್ಲಿಕೇಶನ್ ಫೀಸ್ ಪಾವತಿ ಮಾಡೋದಕ್ಕೆ ಕೊನೆಯ ದಿನಾಂಕ 16/11/2025. ಸೇಮ್ ಡೇಟ್ ಆಗಿರತ್ತೆ. ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಇರೋದು. ಮತ್ತೆ ಇನ್ನೊಂದು ಭರ್ಜರಿ ಗುಡ್ ನ್ಯೂಸ್ ಏನಂದ್ರೆ, ಇಲ್ಲಿ ಅಪ್ಲಿಕೇಶನ್ ಫೀಸ್ ಇರತ್ತೆ, ಬಟ್ ಇಲ್ಲಿ ಯಾವುದೇ ರೀತಿಯಾಗಿ ಲಿಖಿತ ಪರೀಕ್ಷೆ ಇರೋದಿಲ್ಲ. ಇಲ್ಲಿ ಲಿಖಿತ ಪರೀಕ್ಷೆ ಇರೋದಿಲ್ಲ ಸರ್, ಮತ್ತೆ ಹೆಂಗ್ ನೇಮಕಾತಿ ಮಾಡ್ಕೋತಾರ ಅಂತ ತುಂಬಾ ಜನ ಕ್ವಶನ್ ಕೇಳಬಹುದು. ನಿಮ್ಮ ಒಂದು ಗೆಟ್ ಸ್ಕೋರ್ ಮೇಲೆ ಎಷ್ಟು ಅಂಕಗಳನ್ನ ಗಳಿಸಿದ್ರಲ್ಲ ಆ ಒಂದು ಗೆಟ್ ಸ್ಕೋರ್ ಮೇಲೆ ಆಯ್ಕೆ ಮಾಡ್ತಾರೆ. ಪಾಯಿಂಟ್ ನಂಬರ್ 1, ಪಾಯಿಂಟ್ ನಂಬರ್ 2 ಸಂದರ್ಶನ ಮೂಲಕವಾಗಿ ಆಯ್ಕೆ ಮಾಡ್ತಾರೆ. ಅದ ನಂತರ ಮೂರನೇದಾಗಿ ಒಂದು ಸಣ್ಣ ಕೌಶಲ್ಯದಲ್ಲಿ ಪರೀಕ್ಷೆ ನಡೆಸ್ತಾರೆ. ಅದಷ್ಟೇ ಇರತ್ತೆ. ನಿಮಗೆ ಕೌಶಲ್ಯ ಅಂದ್ರೆ ಲಿಖಿತ ಪರೀಕ್ಷೆ ಮುಖಾಂತರ ಒಂದು ಸಣ್ಣ ಟೆಸ್ಟ್ ಇರತ್ತೆ. ಅದರಲ್ಲಿ ಪಾಸ್ ಆದ್ರೆ ಮುಗಿಯಿತು, ಡೈರೆಕ್ಟ್ ಆಗಿ ಜಾಬಿನಲ್ಲಿ ಸೆಲೆಕ್ಟ್ ಆಗ್ತೀರಾ. ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಇರೋದು A to Z ವರೆಗೆ. ಯಾವ ಪೋಸ್ಟು, ಯಾವ ಸಂಸ್ಥೆ, ಹೆಂಗೆಲ್ಲ ನೇಮಕಾತಿ ಇರತ್ತೆ, ಮತ್ತೆ ಯಾವ ಜಾಬು ಎಲ್ಲ ತಿಳಿಸ್ಕೊಟ್ಟಿದ್ದೇನೆ. ವಿಡಿಯೋ ಕೊನೆತನಕ ನೋಡಿ. ಈ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ರಶಾಂತ್ ಅಕಾಡೆಮಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಹೊಸ ನೋಡತ್ತಿರಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಒಂದೊಂದ ತಿಳಿಸ್ಕೊಡ್ತಾನೆ. ಈಗ ನಿಮಗೆ ದಿನಾಂಕ ಬಗ್ಗೆ ಒಂದೊಂದ ತಿಳಿಸ್ಕೊಟ್ಟಿದ್ದೇನೆ. 25/10/2025 ಪ್ರಾರಂಭ ಆಗಿದೆ. ಶನಿವಾರದಂದೇ ಅಧಿಸೂಚನೆ ರಿಲೀಸ್ ಮಾಡಿದ್ದಾರೆ. ಶನಿವಾರದಿಂದ ಅರ್ಜಿಗಳು ಪ್ರಾರಂಭ ಆಗಿದೆ. ಇಲ್ಲಿ ಕಳಿರುವಂತ ಸಂಸ್ಥೆ ಹೆಸರು ನಮ್ಮೊಂದು ಭಾರತೀಯ ಇಂಟೆಲಿಜೆನ್ಸ್ ಬ್ಯೂರೋದಲ್ಲಿ ಅರ್ಜಿ ಕರೆದಿದ್ದಾರೆ. ಗುಪ್ತಚರ ಇಲಾಖೆಯಲ್ಲಿ ಅಪ್ಲಿಕೇಶನ್ ಕರೆದಿದ್ದಾರೆ. ಈ ಒಂದು ಗುಪ್ತಚರ ಇಲಾಖೆಯಲ್ಲಿ ಅರ್ಜಿಗಳು 258 ಪೋಸ್ಟ್ಗಳು ಖಾಲಿ ಇರತ್ತೆ. ಟೋಟಲ್ ಆಗಿ ಆಲ್ ಇಂಡಿಯಾದಲ್ಲಿ 258. ಇದು ಮೂರನೇ ನೇಮಕಾತಿ ಆಗಿರತ್ತೆ. ಈ ಒಂದು IV ನೇಮಕಾತಿ ಮೂರನೇ ನೇಮಕಾತಿ. ಮೊದಲಿಗೆ 400 ರಿಲೀಸ್ ಮಾಡಿದ್ರು. ಅದಕ್ಕಿಂತ ಮುಂಚಿತವಾಗಿ ಸುಮಾರು 4000ಕ್ಕಿಂತ ಅಧಿಕ ಪೋಸ್ಟ್ ಬಗ್ಗೆ ರಿಲೀಸ್ ಮಾಡಿದ್ರು. ಅದಕ್ಕಿಂತ ಮುಂಚಿತವಾಗಿ ಶಾರ್ಟ್ ನೋಟಿಸ್ ಅನ್ನ ರಿಲೀಸ್ ಮಾಡಿ ನೇಮಕಾತಿ ಮಾಡ್ತೇವೆ ಅಂತ ಹೇಳಿ ಒಂದು ಅಧಿಸೂಚನೆ ಪ್ರಕಟ ಮಾಡಿದ್ರು. ಈಗ ಅದಕ್ಕೆ ತಕ್ಕಂತೆನೆ ಈಗ ಕೊನೆಯ 2025 ಕೊನೆಯ ನೇಮಕಾತಿ ಅನ್ಸುತ್ತೆ ಇದು. 258 ಪೋಸ್ಟ್ ಅದು. ಇಲ್ಲಿ ಖಾಲಿ ಇರುವಂತಹ ಪೋಸ್ಟ್ ಸಹಾಯಕ ಕೇಂದ್ರ ಗುಪ್ತಚರ ಅಧಿಕಾರಿ. ಸಹಾಯಕ ಕೇಂದ್ರ ಗುಪ್ತಚರ ಅಧಿಕಾರಿ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕು. ಆಯ್ಕೆ ಆದ್ರೆ 44,000 ತನಕ ಸ್ಯಾಲರಿ ಇರತ್ತೆ. ನಿಮ್ಗೆ ನಾನು ಬೇಸಿಕ್ ಆಗಿ ತಿಳಿಸ್ಕೊಡ್ತಾ ಇರೋದು. ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ಬೇಕಂದ್ರೆ ಲಾಂಗ್ ಆಗತ್ತೆ. 20 ಪೇಜ್ ಗಟ್ಟಲೆ ನಿಮಗೆ ಈ ಒಂದು ನೋಟಿಸ್ ಕೊಟ್ಟಿದ್ದಾರೆ. ಮತ್ತೆ ಅರ್ಜಿ ಸಲ್ಲಿಸುವಂತ ಅಭ್ಯರ್ಥಿಗಳು ಇದೇನು ಕಾಣಿಸ್ತಾ ಇದಿಲ್ಲ, www.com MHA.JVN.in ಗೆ ಭೇಟಿ ನೀಡಿಕೊಂಡು ಅಪ್ಲಿಕೇಶನ್ ಹಾಕಿ, ಅಥವಾ ಅದೇನಾದ್ರೂ ವರ್ಕ್ ಆಗಲಿಲ್ಲ ಅಂದ್ರೆ NCS ಪೋರ್ಟಲ್ ಇದೆಯಲ್ಲ www.com NCS.JVN.in ಗೆ ಭೇಟಿ ನೋಡಿಕೊಂಡು ಅಪ್ಲಿಕೇಶನ್ ಹಾಕಿ. 2 ವೆಬ್ಸೈಟ್ ಇದಾವಲ್ಲ, ಈ ಒಂದು 2 ವೆಬ್ಸೈಟ್ ದಲ್ಲಿ ಮಾತ್ರ ಅಪ್ಲಿಕೇಶನ್ ಹಾಕೋದಕ್ಕೆ ನಿಮಗೆ ಅವಕಾಶ ಕೊಟ್ಟಿದ್ದಾರೆ. ಇದನ್ನ ನೋಡ್ಕೊಳ್ಳಿ. ಇಲ್ಲಿ ಖಾಲಿರುವಂತ ಪೋಸ್ಟ್ ಅಸಿಸ್ಟೆಂಟ್ ಸೆಂಟ್ರಲ್ ಆಫೀಸರ್ ಗ್ರೇಡ್ 2 ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ECI ಅದ ನಂತರ ಈ ಎಲ್ಲ ಪೋಸ್ಟ್ ಇರತ್ತೆ. ಇಲ್ಲಿ ಎಷ್ಟೆಷ್ಟು ಪೋಸ್ಟ್ ಖಾಲಿ ಇದಾವೆ ಯಾವ ಒಂದು ವರ್ಗದವರಿಗೆ ಅದ್ರ ಬಗ್ಗೆ ಡೀಟೇಲ್ಸ್ ತಿಳಿಸ್ಕೊಟ್ಟಿದ್ದಾರೆ. ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಶನ್ ಟೆಕ್ನಾಲಜಿ, ಇದರಲ್ಲಿ ಎಲೆಕ್ಟ್ರಾನಿಕಲ್ಸ್ ಮತ್ತು ಕಮ್ಯುನಿಕೇಶನ್, ಇದರಲ್ಲಿ ನಿಮಗೆ ವಿವಿಧ ರೀತಿಯಲ್ಲಿ ಇರತ್ತೆ. ಯುವ ಅಭ್ಯರ್ಥಿಗೆ 40 ಪೋಸ್ಟ್, ಅದ ನಂತರ 74 ಪೋಸ್ಟ್ ಎರಡನೇ ಸಂಸ್ಥೆ ವಿಭಾಗ. ಟೋಟಲ್ ಆಗಿ 114 ಪೋಸ್ಟ್. EWS ದವರಿಗೆ 21 ಪೋಸ್ಟ್, OBC ದವರಿಗೆ 68, SC ದವರಿಗೆ 37, ST ದವರಿಗೆ 18, ಟೋಟಲ್ ಆಗಿ 258. ಇದು ನಿಮಗೆ ಅರ್ಥ ಆಯ್ತು. ಇನ್ನು ನಿಮಗೆ ಸಂಬಳ ಬಗ್ಗೆ ತಿಳಿಸ್ಕೊಡ್ಬೇಕಂತ ಅನ್ಕೊಂಡಿದ್ದೆ, ಬಟ್ ನಿಮಗೆ ಲೈಫ್ ಉಪಾಯ ತಿಳಿಸ್ಕೊಡಿ ಅಂತ ತುಂಬಾ ಜನ ಕೇಳ್ತಾರ. 44,900ರಿಂದ 1,42,400 ತನ ಪರ್ ಮಂತ್ ಸ್ಯಾಲ್ರಿ ಇರತ್ತೆ. ಇದು ನಿಮಗೆ ಸೆಂಟ್ರಲ್ ಗೌರ್ಮೆಂಟ್ ಆಗಿ ಸ್ಯಾಲ್ರಿ ಕೊಡ್ತಾರೆ. ಇದೊಂದು ಮೈಂಡ್ ನಲ್ಲಿ ಇಟ್ಕೊಳ್ಳಿ. ಸೆಂಟ್ರಲ್ ಗೌರ್ಮೆಂಟ್ ನಿಮಗೆ ಸ್ಯಾಲ್ರಿ ಆಗತ್ತೆ. CPC ಪ್ರಕಾರ ಆಗಿ ಈಗ 7ನೇ CPC ಪ್ರಕಾರ ಆಗಿ ಆಲ್ ಇಂಡಿಯಾದಲ್ಲಿರುವಂತ ಎಲ್ಲರಿಗೆ ವೇತನ ಕೊಡ್ತಾರೆ. ಈಗ ನರೇಂದ್ರ ಮೋದಿ ಅವರು 2028ರಲ್ಲಿ ಏನಾದ್ರು PM ಆದ್ರೆ 8ನೇ CPC ಪ್ರಕಾರ ಕೊಡ್ತಾನಂತ ಹೇಳಿದ್ದಾರೆ. ಬಟ್ 2028ರಲ್ಲಿ ಏನಾದ್ರು PM ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ್ರೆ ಇಡೀ ಭಾರತದಲ್ಲಿ ಧ್ವಂಸ ಆಗೋದು ಮಾತೇ ಇಲ್ಲ. ಎಲ್ಲವನ್ನು ಮಾರಾಟ ಮಾಡ್ತಾರೆ. ಇಡೀ ಭಾರತ ಈ ಒಂದು ಅಂಬಾನಿಗಳಿಗೆ ಮಾರಾಟ ಮಾಡ್ತಾರೆ. ಇದೊಂದು ಮೈಂಡಿನಲ್ಲಿ ಇಟ್ಕೊಳ್ಳಿ. ನಾನು ಅದೇ ಇದು ತಗೊಂಬರಿ ಇದೇ ತಗೊಂಬರಿ ಅಂತ ಹೇಳ್ತಾ ಇಲ್ಲ. ಹೋಟ್ ಹಾಕೋ ಸಮಯದಲ್ಲಿ ಎಚ್ಚರದಿಂದ ಹಾಕಿ. ಸುಮಾರು 2-3 ಸಲ ಆಯ್ತು. ಈಗ 2-3 ಸಲ ಆಯ್ತು ಈ ಒಂದು ಪಕ್ಷ ಬಂದು ಎಷ್ಟೆಲ್ಲ
ಕಿಸಿದಾಡಿದೆ, ನೀವೇ ನೋಡಿದ್ದಾರೆ. ಇದಕ್ಕಿಂತ ಜಾಸ್ತಿ ಹೇಳಲ್ಲ. ಎಷ್ಟು ಉದ್ಯೋಗ ಕೊಡ್ತಿದ್ದಾರೆ, ರಸ್ತೆಗಳನ್ನ ಮಾಡ್ತಿದ್ದಾರೆ, ಎಷ್ಟು ನಮ್ಮ ಒಂದು ಭಾರತ ಸ್ವಚ್ಛತೆ ಆಗಿದೆ, ಯಾರಿಗೆ ಹೆಂಗಿದ್ದಾರೆ, ಬಡವರು ಎಲ್ಲಿದ್ದಾರೆ, ಶ್ರೀಮಂತರು ಎಲ್ಲಿದ್ದಾರೆ, ನೀವೇ ನೋಡ್ತಾ ಇದ್ದಾರಾ. ಇದ್ರ ಬಗ್ಗೆ ನೀವು ಸ್ವಲ್ಪ ಓದಿ ಸ್ಟಡಿ ಮಾಡಿ. ನಮ್ಮ ಒಂದು ಭಾರತ ದೇಶದ ಪ್ರಜೆಗಳಾಗಿ ಸ್ವಲ್ಪ ಸ್ವಚ್ಛತೆ ಮನಸ್ಸಿನಲ್ಲಿರುವಂತ ಆ ಜಾತಿ, ಈ ಧರ್ಮ, ಆ ಪಂಥ, ಈ ತಪ್ಪಂತ ತೆಗೆದು ಸ್ವಲ್ಪ ವಿಚಾರ ಮಾಡಿ. ನಮ್ಮೊಂದು ಭಾರತದಲ್ಲಿ ನಾವು ಏನ್ ಮಾಡ್ತಾ ಇದ್ದೀವಿ, ಹೆಂಗಾಗಿದೆ, ರಾಜಕಾರಣಿಗಳು ಎಲ್ಲಿ ತನಕ ತಂದು ಇಟ್ಟಿದ್ದಾರೆ, ಸ್ವಲ್ಪ ವಿಚಾರ ಮಾಡಿ, ನಿಮ್ಗೆ ಗೊತ್ತಾಗತ್ತೆ. ಇದೆಲ್ಲ ನಮ್ಗೆ ಹೇಳುವ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ನಮ್ಗಿಂತ ಶಾನೆ ನೀವಿದ್ದೀರಾ, ಅಂದ್ರೆ ದೊಡ್ಡ ಬುದ್ಧಿವಂತರಿದ್ದೀರಾ. ಜಾಸ್ತಿ ಹೇಳಾದ್ರೆ ತಿಳ್ಕೊಳ್ಳಿ, ನೀವು ಕೂಡ ವಿದ್ಯಾವಂತರಿದ್ದೀರಾ. ಬನ್ನಿ, ಇದಕ್ಕಿಂತ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಿನ ಮಾಹಿತಿಯಲ್ಲಿ ಕೊಟ್ಟಿದ್ದಾರೆ. ಎಷ್ಟು ವಯೋಮಿತಿ ಆಗಿರ್ಬೇಕು, ಯಾವ ರೀತಿಯಾಗಿ ಪರ್ಸೆಂಟೇಜ್ ಇರತ್ತೆ, ಮತ್ತೆಷ್ಟು ನಿಮಗೆ ಅಂಕ ಇರಬೇಕು, ಆ ಒಂದು ಸ್ಕಿಲ್ ಟೆಸ್ಟ್ ಇರತ್ತಲ್ಲ ಅದು ಮ್ಯಾಕ್ಸಿಮಮ್ ಎಷ್ಟು ಇರಬೇಕು, ಗರಿಷ್ಠ, ಅದೆಲ್ಲ ಕೊಟ್ಟಿದ್ದಾರೆ. ಇನ್ನು ವಯೋಮಿತಿ ಬಗ್ಗೆ ಸ್ವಲ್ಪ ನೋಡೋಣ. ಇಲ್ಲಿ ವಯೋಮಿತಿ ಬಗ್ಗೆ ಅವ್ರು ಕೊಟ್ಟಿರುವಂತ ಮಾಹಿತಿ ಪ್ರಕಾರ ಇಲ್ಲಿ ಡೇಟ್ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ಮತ್ತೆ ಯಾವ ರೀತಿ ನಿಮಗೆ ಆಯ್ಕೆ ಮಾಡ್ತಾರೆ, ಡೇಟ್ ಆಫ್ ಬರ್ತು, ಗೆಟ್ ಸ್ಕೋರು, ಮಾರ್ಕ್ಸ್ ಶೀಟು, ಸ್ಕಿಲ್ ಟೆಸ್ಟ್, ಮಾರ್ಕ್ಸ್ ಕಾರ್ಡ್ ಇಂಟರ್ವ್ಯೂದಲ್ಲಿ ಡೇಟ್ ಆಫ್ ಬರ್ತ್ ಮೇಲೆ ಚೆಕ್ ಮಾಡ್ತಾರೆ. ಹೋಲ್ಡರ್ ಇರ್ತಾರಲ್ಲ ಅವ್ರನ್ನ ಹೈಯರ್ ಆಗಿ ತಗೊಂಡು ನಿಮ್ಮನ್ನ ಆಯ್ಕೆ ಮಾಡ್ತಾರೆ. ಇದೆಲ್ಲ ಕೊಟ್ಟಿದ್ದಾರೆ. ಇನ್ನು ಮುಂದೆ ಅಪ್ಲಿಕೇಶನ್ ಫೀಸ್ ಪಾವತಿ ಮಾಡೋದಕ್ಕೆ 16, 18 ಇದು ಡೇಟ್ ಆಗಿರತ್ತೆ. ಆನ್ಲೈನಲ್ಲಿ 2 ವೆಬ್ಸೈಟ್ ಇದಾವೆ, ಚೆಕ್ ಮಾಡ್ಕೊಳ್ಳಿ. ಅದ ನಂತರ ನಿಮ್ಮ ಒಂದು ಏಜ್ ಲಿಮಿಟ್ಗೆ ಸಂಬಂಧಪಟ್ಟಂತೆ ಅವರಿಲ್ಲಿ ಕೊಟ್ಟಿದ್ದಾರೆ. ಬಟ್ ಅದು ಸಿಗೋದಿಲ್ಲ, ಒಂದೊಂದ್ಸಾರಿ ಹೇಳ್ಬೇಕಂದ್ರೂ ಕೂಡ ಸಿಗೋದಿಲ್ಲ. ಮತ್ತೆ ಏನೇನೇನು ಡಾಕ್ಯುಮೆಂಟ್ಸ್ ಬೇಕು ಅದೆಲ್ಲ ಕೊಟ್ಟಿದ್ದಾರೆ, ಚೆಕ್ ಮಾಡ್ಕೊಳ್ಳಿ. ನಿಮಗೆ ಏಜ್ ಲಿಮಿಟ್ ಬಗ್ಗೆ, ಎಜುಕೇಶನ್ ಬಗ್ಗೆ ಇಲ್ಲಿ ನಿಮಗೆ ನಾರ್ಮಲ್ ಆಗಿ ತಿಳಿಸ್ಕೊಡ್ತಾನೆ, ಬೇಸಿಕ್ ಆಗಿ. ಸುಮ್ಮನೆ ನಿಮ್ ಟೈಮ್ ಕೂಡ ವೇಸ್ಟ್ ಮಾಡಲ್ಲ. ಈ ಒಂದು ನೋಟಿಸ್ ನಮ್ಮೊಂದು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಇರತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ, ನಿಮ್ಗೆ ಗೊತ್ತಾಗತ್ತೆ. ಡೌನ್ಲೋಡ್ ಮಾಡ್ಕೊಳ್ಳಿ, ಇನ್ನಷ್ಟು ಹೆಚ್ಚಿನ ಮಾಹಿತಿ ತಿಳ್ಕೊತೀರಾ. ಶೈಕ್ಷಣಿಕ ಅರ್ಹತೆ ಸ್ನಾತಕೋತ್ತರ ಪದವಿ, ಅದ ನಂತರ BA ಅಥವಾ BTech ಕಂಪ್ಲೀಟ್ ಮಾಡಿದ್ರು ಅಪ್ಲಿಕೇಶನ್ ಹಾಕಿ. ಸ್ನಾತಕೋತ್ತರ ಪದವಿ ಪಾಸ್ ಆಗಿರ್ಬೇಕು. ಇನ್ನು ವಯೋಮಿತಿ 18 ವರ್ಷದಿಂದ, ಇಲ್ಲಿ ವಯೋಮಿತಿ ನೋಡಿ 18 ವರ್ಷದಿಂದ ನಿಯಮಗಳಿಗೆ ಸಂಬಂಧಪಟ್ಟಂತೆ 27 ವರ್ಷ ತನಕ ಮಾತ್ರ ಕೊಟ್ಟಿದ್ದಾರೆ. ಈ ಒಂದು 27 ವರ್ಷ ತನಕ ಆದಂತ ವ್ಯಕ್ತಿಗಳು ಅಪ್ಲಿಕೇಶನ್ ಹಾಕಿ. 18ರಿಂದ 27. ಒಂದು ಸರಿ ನೀವು ಏನಿದ್ದೀರಲ್ಲ 20 ನವೆಂಬರ್ 2025 ಅಂತ ಸರಿ ಲೆಕ್ಕಾಚಾರ ಮಾಡ್ಕೊಳ್ಳಿ. ವಯೋಮಿತಿ ಎಷ್ಟಾಗಿದೆ, ಎಷ್ಟಾಗಬೇಕು, ಹೆಂಗು ಏನು ಅಂತ ಅಂತೇಳಿ ಅಂದ್ರೆ ಸಡಿಲಿಕ್ಕೆ ಇರೋದ್ರಿಂದ ಆದ ಕಾರಣ ಹೇಳ್ತಾ ಇರೋದು. ಇನ್ನು ಅರ್ಧಿ ಶುಲ್ಕಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ. ಶುಲ್ಕ ನೇಮಕಾತಿ ಅರ್ಧಿ ಶುಲ್ಕ ಬೇರೆ ಇರತ್ತೆ, ಅಪ್ಲಿಕೇಶನ್ ಪರೀಕ್ಷಾ ಶುಲ್ಕ ಅಂತ ಬೇರೆ ಇರತ್ತೆ. ಸ್ಕಿಲ್ ಟೆಸ್ಟ್ ಇದೆಲ್ಲ ಸಣ್ಣ ಒಂದು ಸ್ಟೇಟ್ ಇರತ್ತೆ, ಟೆಸ್ಟ್ ಆ ಒಂದು ಸ್ಟೇಟ್ ನಲ್ಲಿ 100 ರೂಪಾಯಿ ಮತ್ತು ಅರ್ಧಿ ಶುಲ್ಕ 100 ರೂಪಾಯಿ. ಇದು ಅರ್ಧಿ ಶುಲ್ಕ ಇರೋದು ಎಲ್ಲ ವರ್ಗದವರಿಗೆ ಅನ್ವಯಿಸುತ್ತೆ. ನಾನೇನ್ ಹೇಳ್ತಾ ಇದ್ದೇನೆ ತಿಳ್ಕೊರಿ. ಈ ಒಂದು ಅಪ್ಲಿಕೇಶನ್ ಫೀಸ್ ಇದೆಯಲ್ಲ, ಈ ಒಂದು ಅಪ್ಲಿಕೇಶನ್ ಫೀಸ್ ಆಲ್ ಅಭ್ಯರ್ಥಿಗಳಿಗೆ OBC SC ST ಎಲ್ಲರಿಗೂ ಅನ್ವಯಿಸುತ್ತದೆ. ಆದ್ರೆ ಇಲ್ಲಿ ಎಕ್ಸಾಮ್ ಫೀಸ್ ಇದೆಯಲ್ಲ, ಅದು ಅಪ್ಲಿಕೇಶನ್ ಫೀಸ್ ಬೇರೆ, ಎಕ್ಸಾಮ್ ಫೀಸ್ ಬೇರೆ. ಸಾರಿ, ಅರ್ಜಿ ಶುಲ್ಕ ಅಪ್ಲಿಕೇಶನ್ ಫೀಸ್ ಇದೆಯಲ್ಲ, ಇದು 100 ರೂಪಾಯಿ ಎಲ್ಲರಿಗೂ ಅನ್ವಯಿಸುತ್ತದೆ. ಅದ ನಂತರ ಪರೀಕ್ಷಾ ಶುಲ್ಕ, ಇದು ಒಂದು ಪರೀಕ್ಷಾ ಶುಲ್ಕ SC ST ಮಹಿಳಾ ಮಾಜಿ ಸೈನಿಕರಿಗೆ ಅಷ್ಟು ಬಿಟ್ಟು ಅವರಿಗೆ ಇರೋದಿಲ್ಲ. ಇನ್ನು ಯುವಾರು EWS OBC ಅಭ್ಯರ್ಥಿಗೆ 100 ರೂಪಾಯಿ ಇರುತ್ತೆ. ಇದು ಪರೀಕ್ಷಾ ಶುಲ್ಕ. ಇದು ನಿಮ್ಗೆ ಅರ್ಥ ಆಗಿರಬೇಕು. ಇದ್ರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ತಿಳಿದಿದೆ ಅಂತ ಅನ್ಕೋತೀವಿ. ಏಜ್ ಲಿಮಿಟ್ ದಲ್ಲಿ 3 ವರ್ಷ, OBC ದವರಿಗೆ ಸಡಿಲಿಕ್ಕೆ, SC ST ದವರಿಗೆ 5 ವರ್ಷ. ಇದು ನಿಯಮಗಳ ಪ್ರಕಾರ ನಿಮಗೆ ಸಡಿಲಿಕ್ಕೆ ಇರತ್ತೆ. ಆಯ್ಕೆ ಆದ್ರೆ ಆಲ್ ಭಾರತದಲ್ಲಿ ಕೆಲಸ ಇರತ್ತೆ. ಗುಪ್ತಚರ ಇಲಾಖೆ IB ನೇಮಕಾತಿ ಆಗಿರತ್ತೆ. ನೋಡಿ, ನಾನು ಈಗಲೇ ತಿಳಿಸ್ಕೊಡ್ತಾ ಇದ್ದೇನೆ. ನಿಮಗೇನಾದ್ರೂ ನಾನು ಹೇಳಿರೋ ಮಾಹಿತಿ ಗೊತ್ತಾಗಲಿಲ್ಲಪ್ಪ ಅಂದ್ರೆ, ನೋಟಿಸ್ ಕೂಡ ಸಿಗ್ಲಿಲ್ಲ ಅಂದ್ರೆ, ನೋಟಿಸ್ ನಾನು ಕೊಟ್ಟಿರ್ತೇನೆ. ಈ ವೆಬ್ಸೈಟ್ದಲ್ಲಿ ಇರತ್ತೆ, ಅಥವಾ ನಮ್ಮೊಂದು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಇರತ್ತೆ, ಅಥವಾ ನಮ್ಮೊಂದು ಇನ್ಸ್ಟಾದಲ್ಲಿ ಕೂಡ ಮೆಸೇಜ್ ಮಾಡಿ ನಾನು ನಿಮಗೆ ಕಳಿಸ್ಕೊಡ್ತೇನೆ. ಇಷ್ಟು ಹೇಳ್ರು ಕೂಡ ಕೆಲವು ಜನ ಕೇಳೋದಿಲ್ಲ. ನನ್ನ ಮೇಲೆ ಏನಾದ್ರೂ ಭರವಸೆ ಇರಲಿಲ್ಲಪ್ಪ ಅಂದ್ರೆ ನೀವು ಗೂಗಲ್ ನಲ್ಲಿ ಹೋಗಿ, ಗೂಗಲ್ ನಲ್ಲಿ 258 IB ರಿಕ್ರೂಟ್ಮೆಂಟ್ ಅಂತ ಸರ್ಚ್ ಮಾಡಿ. 258 IB ರಿಕ್ರೂಟ್ಮೆಂಟ್ ಸರ್ಚ್ ಮಾಡಿ. ನಿಮಗೆ ಡೈರೆಕ್ಟ್ ಆಗಿ ಎಲ್ಲ ಮಾಹಿತಿ ಬರತ್ತೆ. ಎಲ್ಲ ವೆಬ್ಸೈಟ್ದಲ್ಲಿ ಕೊಟ್ಟಿದ್ದಾರೆ. ನಾನು ಇದೇ ವೆಬ್ಸೈಟ್ ಅದೇ ವೆಬ್ಸೈಟ್ ಹೇಳಲ್ಲ, ಎಲ್ಲ ವೆಬ್ಸೈಟ್ದಲ್ಲಿ ಇರತ್ತೆ, ಚೆಕ್ ಮಾಡ್ಕೊಳ್ಳಿ. ನೋಟಿಸ್ ರಿಲೀಸ್ ಮಾಡೋದು ಶನಿವಾರದನ ನೋಟಿಸ್ ರಿಲೀಸ್ ಮಾಡಿದ್ದಾರೆ. ಇದೇನು ಬಂದು ಹೋತಲ್ಲ ಶನಿವಾರ, ಒಂದು ಶನಿವಾರದೊಂದು ನೋಟಿಸ್ ಆಗಿರತ್ತೆ, ಚೆಕ್ ಮಾಡ್ಕೊಳ್ಳಿ. ಅಥವಾ ಯೂಟ್ಯೂಬ್ ನಲ್ಲಿ ಸರ್ಚ್ ಮಾಡ್ಕೊಳ್ಳಿ, ಎಲ್ಲ ವಿಡಿಯೋ ಬರತ್ತೆ. ತುಂಬಾ ಜನ ವಿಡಿಯೋ ಮಾಡಿದ್ದಾರೆ, ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ನೋಡ್ಕೊಂಡು ಅಪ್ಲಿಕೇಶನ್ ಹಾಕಿ. ಬಟ್ ನೇಮಕಾತಿ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ನಿಮಗೋಸ್ಕರ ಓದಿ, ನಿಮ್ಮ ಒಂದು ಮನೆ ಉದ್ಧಾರ ಆಗೋ ಸಲುವಾಗಿ ಓದಿ, ಯಾರಿಗೋಸ್ಕರ ಬದುಕಬೇಡಿ, ನಿಮ್ಮ ಒಂದು ತಂದೆ ತಾಯಿಗೋಸ್ಕರ ಬದುಕಿ. ಇಷ್ಟು ಹೇಳ್ತಾ ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಮತ್ತೆ ಬೇರೆ ಹುದ್ದೆಗೋಸ್ಕರ ಕರೆದಿದ್ದಾರೆ, ಅದ್ರ ಬಗ್ಗೆ ಸ್ಟುಡಿಯೋ ಮಾಡಿ ಸಂಪೂರ್ಣ ತಿಳಿಸ್ಕೊಡ್ತಾನೆ.